ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂತಹ ಎಳ್ಳು ಬೆಲ್ಲನ ಹೇಗೆ ಮಾಡೋದು, ನಮ್ಮನೇಲಿ ಹೇಗೆ ಮಾಡ್ತೀವಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಕಡಲೆ ಬೀಜನ ಹಾಕ್ಕೊಳ್ಬೇಕು. ನಾನಿಲ್ಲಿ ಕಡಲೆ ಬೀಜನ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ಕಡಲೆ ಬೀಜ ಜಾಸ್ತಿ ಹಾಕಿದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಬೇಕಾದರೆ ನಿಮ್ಮ ಮನೇಲಿ ಜನ ನೋಡಿ ಕೂಡ ಹಾಕ್ಕೊಳ್ಬೋದು. ಜಾಸ್ತಿ ತಿಂತಾರೆ, ಕೆಲವೊಬ್ಬರು ಜಾಸ್ತಿ ತಿನ್ನಲ್ಲ. ಸೊ ಹಾಗಾಗಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಇನ್ನು ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ. ಇವಾಗ ಈ ಕಡಲೆ ಬೀಜನ ನಾನು ಸ್ವಲ್ಪ ಬ್ರೌನಿಷ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತೀನಿ. ಸಿಯೋಕ್ಕೆಲ್ಲ ಬಿಡೋಕ್ಕೆ ಹೋಗಬೇಡಿ, ತುಂಬ ಸೀದ್ರೆ ಚೆನ್ನಾಗಿರಲ್ಲ. ಲೈಟಾಗಿ ಸ್ವಲ್ಪ ಕಪ್ಪಗಾಗಿ ಸ್ವಲ್ಪ ಕೆಂಪುಗೆ ಆದರೆ ಸಾಕಾಗತ್ತೆ. ಕಡಲೆ ಬೀಜ ಎಲ್ಲ ಹುರ್ಕೊಂಡಾದ್ಮೇಲೆ ಅದನ್ನು ಒಂದು ಪೇಪರ್ ಹಾಸ್ಬಿಟ್ಟು ತಳ್ಳಗೆ ಹರಡಬೇಕಾಗತ್ತೆ. ಯಾಕಂದರೆ ಅದು ಚೆನ್ನಾಗಿ ಆರಿದ ಮೇಲೆ ಚೆನ್ನಾಗಿ ಸಿಪ್ಪೆ ಬಿಡುತ್ತೆ. ಸೊ ಹಾಗಾಗಿ ಬಿಸಿದೇ ಸಿಪ್ಪೆ ಬಿಡ್ಸೋಕ್ಕೆ ಹೋದರೆ ಬಿಡೋದಿಲ್ಲ. ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಸಿಪ್ಪೆ ಹೋಗ್ತಿದೆ ಅಂತ. ಅದನ್ನು 2 ಹೋಳಾದರೂ ಮಾಡ್ಕೋಬೋದು, ಅಥವಾ ಇಡಿದೇ ಹಾಗೆ ಹಾಕ್ಕೊಳ್ತೀವಿ ಅಂದ್ರೂ ಏನಿಲ್ಲ, ಕ್ರಂಚಿ ಆಗಿರುತ್ತೆ, ಚೆನ್ನಾಗಿ ತಿನ್ನೋದಕ್ಕೆ. ಸೊ ಇವಾಗ ಕಡಲೆ ಬೀಜ ಎಲ್ಲ ಸಿಪ್ಪೆ ತೆಗೆದಾದ್ಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ. ಇವಾಗ ಇನ್ನೊಂದು ಬಾಣಲಿಗೆ ಎಳ್ಳು ಎಷ್ಟು ಬೇಕಷ್ಟು ತೊಗೊಂಡು ಎಳ್ಳು ಕೂಡ ಫ್ರೈ ಮಾಡ್ಕೊಳ್ಬೇಕು. ಇನ್ನೊಂದೇನಪ್ಪ ಅಂದರೆ ಎಳ್ಳು ಜಾಸ್ತಿ ಇದ್ದು ಕಡಲೆ ಬೀಜ ಮಿಕ್ಕಿದ್ದೆಲ್ಲ ಕಡಿಮೆ ಇದ್ದರೆ ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಎಲ್ಲನೂ ಈಕ್ವಲಾಗಿ ಹಾಕ್ಕೊಳ್ಳಿ, ಏನಿಲ್ಲ, ಚೆನ್ನಾಗಿರುತ್ತೆ. ಇವಾಗ ಒಂದು ಬಾಣಲಿಗೆ ಎಳ್ಳು ಕೂಡ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಇದು ಕೂಡ ಬ್ರೌನಿಷ್ ಕಲರ್ ಬಂದರೆ ಸಾಕು, ತುಂಬ ಫ್ರೈ ಮಾಡೋದೇನು ಬೇಡ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗತ್ತೆ ಎಳ್ಳು ಕೂಡ. ಇವಾಗ ಎಳ್ಳು ಕೂಡ ಸೈಡ್ಗೆ ಇಟ್ಕೊಳ್ತೀನಿ ಹುರಿದ್ಬಿಟ್ಟು. ಇವಾಗ ಇದಕ್ಕೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಬೆಲ್ಲ ಮತ್ತು ಒಣ ಕೊಬ್ಬರಿ ಎಲ್ಲದನ್ನೂ ಕ್ಲೀನ್ ಮಾಡಿಕೊಂಡು ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಎತ್ತಿಟ್ಕೊಂಡಿದ್ದೆ. ಒಣ ಕೊಬ್ಬರಿ ಮೇಲೆ ಸಿಪ್ಪೆ ತೆಗಿಯೋದು ತುಂಬ ಕಷ್ಟ ಏನಲ್ಲ. ಕ್ಯಾರೆಟ್ ತುರಿಯೋದು ಆಲ್ಮೋಸ್ಟ್ ಎಲ್ಲರ ಮನೇಲೇ ಇದ್ದೇ ಇರುತ್ತೆ. ಅದರಲ್ಲಿ ಲೈಟಾಗಿ ಸ್ವಲ್ಪ ಉಜ್ಜಿದ್ರೆ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ಹೋಗಿಬಿಡುತ್ತೆ. ಆರಾಮಾಗಿ ಈಸಿಯಾಗಿ ಕಟ್ ಮಾಡ್ಕೋಬೋದು. ಅವಾಗ ನಾವು ಕಟ್ ಮಾಡಿಕೊಂಡು ಒಂದು 2 ಡೇಸ್ ಆದ್ರೂ ಒಣಗಿಸ್ಕೋಬೇಕಾಗತ್ತೆ. ಅದನ್ನು ಸ್ವಲ್ಪ ಹಸಿ ಇದ್ದರೆ 2 ಡೇಸ್ ಒಣಗಿಸ್ಕೋಬೇಕಾಗತ್ತೆ. ಒಣ ಕೊಬ್ಬರಿ ಚೆನ್ನಾಗಿ ಒಣಗಿತ್ತು ಅಂತ ಅಂದರೆ 1 ದಿನ ಒಣಗಿಸ್ಕೊಂಡ್ರೆ ಸಾಕಾಗತ್ತೆ. ಬೆಲ್ಲನೂ ಹಾಗೆ ಕಟ್ ಮಾಡಿಕೊಂಡು ಬಿಸಿಲಿಗೆ 1 ದಿನ ಪೂರ್ತಿ ಒಣಗಿಸಿಟ್ಟಿದ್ದೆ. ಇವಾಗ ಅದಕ್ಕೆ ಕಡಲೆ ಬೀಜ, ಎಳ್ಳು, ಹುರ್ಗಡ್ಲೆ, ಒಣ ಕೊಬ್ಬರಿ, ಬೆಲ್ಲ, ಹಾಗೆ ಸಂಕ್ರಾಂತಿ ಕಾಳು, ನೆಕ್ಸ್ಟು ಕಲರ್ಸ್ ಅದು ಹೆಸರು ಗೊತ್ತಿಲ್ಲ ನನಗೆ, ಏನು ಹೇಳಬೇಕು, ಆ ಕಲರ್ಸ್ಗಳನ್ನೆಲ್ಲ ಸೇರಿಸ್ಕೋಬೇಕಾಗತ್ತೆ. ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಅದನ್ನು ನೋಡ್ತಾ ಇದ್ದರೆ ಫುಲ್ ಕಲರ್ಫುಲ್ಲಾಗಿ ಕಾಣ್ತಾಯಿದೆ, ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ. ಎಳ್ಳನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡೇ ಹಾಕ್ಕೊಳ್ಬೇಕಾಗತ್ತೆ, ಯಾಕಂದರೆ ಚಿಕ್ಕ ಚಿಕ್ಕ ಕಲ್ಲುಗಳಿರುತ್ತೆ. ಸ್ವಲ್ಪ ನೋಡಿ ಆರಿಸ್ಕೊಂಡು ಆಮೇಲೆ ಹಾಕ್ಕೊಂಡ್ರೆ ಒಳ್ಳೆಯದು. ಬಟ್ ನಾವು ತಂದಿರೋ ಎಳ್ಳಲ್ಲಿ ಯಾವುದೇ ರೀತಿ ಕಲ್ಲು ಇರಲಿಲ್ಲ. ಬಟ್ ಒಂದೊಂದು ಕಡೆ ತೊಗೊಳ್ತಾರಲ್ಲ ಅಲ್ಲಿ ಕಲ್ಲುಗಳಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕಾಗತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಇವಾಗ ಒಂದು ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೀವಿ, ಅದ್ರ ಜೊತೆ ಒಂದು ಕಬ್ಬಿನ ಪೀಸ್ ಇಟ್ಬಿಟ್ಟು ಅದಕ್ಕೆ ನಾವು ಎಳ್ಳು ಮತ್ತು ಬೆಲ್ಲನ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀವಿ. ಯಾಕೆ ಈ ಥರ ಪ್ಯಾಕ್ ಮಾಡ್ತಿದ್ದೀವಪ್ಪ ಅಂತ ಅಂದರೆ, ನಮ್ಮ ಅತ್ತಿಗೆ ಮಗಳಿದ್ದಾಳೆ ಅಲ್ವಾ, ಅವಳಿಗಿದು ಮೊದಲನೇ ಸಂಕ್ರಾಂತಿ ಹಬ್ಬ. ಸೊ ಹಾಗಾಗಿ ಅವಳ ಕೈಯಲ್ಲಿ ಎಳ್ಳು ಬೀರಿಸ್ತಾರೆ ನಮ್ಮ ಮನೇಲಿ. ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಯಾವುದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗಲೂ ನೀವು ಮೊದಲು ನೋಡ್ಬೋದು ಆ ವಿಡಿಯೋಗಳನ್ನ. ಹಾಗಾಗಿ ಮತ್ತೆ ಮುಂದಿನ ಹೊಸ ವ್ಲಾಗ್ನೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.